ನಮಸ್ಕಾರ, ವೆಲ್ಕಮ್ ಟು ಭೂಮಿಸ್ ಪ್ಯಾಷನ್. ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ನಡೀತಾ ಇದೆ. ಈ ತಿಂಗಳು 14ನೇ ತಾರೀಕಿಂದ 26ನೇ ತಾರೀಕು ತನಕ ಈ ಫ್ಲವರ್ ಶೋ ನಡೆಯುತ್ತೆ. ಲಾಲ್ಬಾಗ್ಗೆ ನೀವು ಬರಬೇಕಂದ್ರೆ ಮೆಟ್ರೋ ಕನೆಕ್ಟಿವಿಟಿ ಇದೆ. ಸೊ ನೀವು ಲಾಲ್ಬಾಗ್ ಸ್ಟೇಷನಲ್ಲೇ ಇಳಿದ್ರೆ ಅಲ್ಲಿಂದ ಎದುರು ನೋಡಿದ ತಕ್ಷಣ ನಿಮಗೆ ಲಾಲ್ಬಾಗ್ ಕಾಣುತ್ತೆ. ಎಂಟ್ರೆನ್ಸ್ ಫೀಸ್ ಬಂದು 80 ರೂಪಾಯಿ ದೊಡ್ಡವ್ರಿಗೆ, ಹಾಗೆ ಸಣ್ಣ ಮಕ್ಕಳಿಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈ ಸಲ ಥೀಮ್ ಬಂದು ವಾಲ್ಮೀಕಿ. ಸೊ ಅವರ ಜೀವನವನ್ನು ಇಲ್ಲಿ ಹೂವಿನ ರೂಪದಲ್ಲಿ ತೋರಿಸಿದ್ದಾರೆ. ಸೊ ಬನ್ನಿ ಹಾಗೆ ಒಳಗೆ ಹೋಗೋಣ. ನೀವು ನೋಡ್ತಿದ್ದೀರಾ ಲಾಲ್ಬಾಗ್ ಕೆರೆ. ಲೆಫ್ಟ್ ಹ್ಯಾಂಡ್ ಸೈಡಲ್ಲೇ ನಿಮಗೆ ಲಾಲ್ಬಾಗ್ ಕೆರೆ ಕಾಣುತ್ತೆ. ಎಷ್ಟು ಚೆನ್ನಾಗಿ ಈ ಅಳಿಲ್ಗಳು ಆಟ ಆಡ್ತಾ ಇತ್ತು. ಸುಮಾರು 1 ಕಿಲೋಮೀಟರಿಂದ ಜಾಸ್ತಿ ನೀವು ನಡಿಬೇಕಾಗುತ್ತೆ ಒಳಗಡೆ. ನೀವೀಗ ನೋಡ್ತಾ ಇರೋದು ಗ್ಲಾಸ್ ಹೌಸ್. ಇಲ್ಲೇ ಒಳಗಡೆ ಫ್ಲವರ್ ಶೋ ನಡೆಯೋದು. ಸೊ ನೀವು ಬಂದಾಗ ಗ್ಲಾಸ್ ಹೌಸ್ ಎಲ್ಲಿ ಅಂತ ನೋಡಿಕೊಂಡೇ ಬನ್ನಿ. ಲಾಲ್ಬಾಗ್ ತುಂಬ ದೊಡ್ಡದಾಗಿರೋದ್ರಿಂದ ಎಲ್ಲಾದರೂ ಬೇರೆ ಕಡೆ ಹೋದರೆ ಕಷ್ಟ ಆಗುತ್ತೆ. ಈಗ ನೀವು ಗ್ಲಾಸ್ ಹೌಸ್ ಹತ್ರ ಬಂದಾಗ ಈ ಥರ ಬಸವಣ್ಣ ಕಾಣುತ್ತೆ. ಅದಕ್ಕೂ ಕೂಡ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಈಗ ನಾವು ಒಳಗೆ ಹೋಗ್ತಾ ಇದ್ದೀವಿ. ಸೊ ಒಳಗೆ ಹೋಗಿದ ತಕ್ಷಣ ನಿಮಗೆ ಫಸ್ಟ್ ಕಾಣಿಸೋದೇನೆ ವಾಲ್ಮೀಕಿ ಋಷಿಗಳು. ಇವ್ರನ್ನ ಆದಿಕವಿ ಅಂತಲೂ ಕರೀತಾರೆ. ಸೊ ನಿಮಗೆಲ್ಲರಿಗೂ ಗೊತ್ತೇ ಇದೆ, ವಾಲ್ಮೀಕಿ ಋಷಿಗಳು ರಾಮಾಯಣನ ಬರೆದಿರೋದು. ಸೊ ವಾಲ್ಮೀಕಿ ಅವರು ರಾಮಾಯಣ ಬರೆಯೋ ಥರನೇ ಅಲ್ಲಿ ಒಂದು ಸ್ಟ್ಯಾಚು ಇದೆ. ಹಿಂದೆ ಹುತ್ತ ಇದೆ. ಇಲ್ಲಿ ತುಂಬಾ ಫ್ಲವರ್ಸಿಂದ ಡೆಕೋರೇಟ್ ಮಾಡಿದ್ದಾರೆ ಈ ಗ್ಲಾಸ್ ಹೌಸ್ನ. ತುಂಬಾ ಕಲರ್ಫುಲ್ ಆಗಿರುವಂಥ ಹೂಗಳಿದೆ ಇಲ್ಲಿ. ಎಷ್ಟು ವೆರೈಟೀಸ್ ಆಫ್ ಫ್ಲವರ್ಸ್ ಇದೆ. ಕೆಲವೊಂದಂತೂ ತುಂಬಾ ಡಿಫ್ರೆಂಟ್ ಕಲರ್ಸ್, ಡಿಫ್ರೆಂಟ್ ಟೆಕ್ಸ್ಚರ್ ಇದೆ ಆ ಹೂಗಳಲ್ಲಿ. ಹಾಗೆ ಇಲ್ಲೆಲ್ಲ ಬರೆದಿದ್ದಾರೆ ವಾಲ್ಮೀಕಿ ಋಷಿಗಳ ಬಗ್ಗೆ, ಅವರ ಜೀವನ ಹೇಗಿತ್ತು. ವಾಲ್ಮೀಕಿ ಋಷಿಗಳಾಗೋಕ್ಕಿಂತ ಮುಂಚೆ ಅವರೊಬ್ಬರು ಕಳ್ಳರಾಗಿದ್ದರು, ಆಮೇಲೆ ಅವ್ರಿಗೆ ಎನ್ಲೈಟ್ಮೆಂಟ್ ಆಗಿ ಅವರು ವಾಲ್ಮೀಕಿ ಋಷಿಗಳಾಗಿದ್ದು ಅದ್ರ ಬಗ್ಗೆ. ಹಾಗೆ ರಾಮಾಯಣದ ಕಥೆಗಳ ಬಗ್ಗೆನೂ ಬರೆದಿದ್ದಾರೆ. ಸೊ ರಾಮಾಯಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ಹನುಮಂತ ದೇವರು ಅದರದ್ದು ಸ್ಟ್ಯಾಚು ಕೂಡ ಇಲ್ಲಿದೆ.
ಹಾಗೆ ಇದು ವಾಲ್ಮೀಕಿ ಆಶ್ರಮ ನೇಪಾಳದಲ್ಲಿ ಇರುವಂಥ ಒಂದು ಹೂವಿನ ಮಂಟಪವನ್ನು ಮಾಡಿದ್ದಾರೆ. ಅದು ಸೇಮ್ ನೇಪಾಳ ಶೈಲಿಯ ಆರ್ಕಿಟೆಕ್ಚರ್ ಥರನೇ ಮಾಡಿದ್ದಾರೆ. ಹಾಗೆ ನೀವಿಲ್ಲಿ ನೋಡ್ತಾ ಇರೋದು ಜಾಂಬವಂತನ ಒಂದು ಸ್ಟ್ಯಾಚು. ಸೊ ಇಲ್ಲೂ ಕೂಡ ಅಷ್ಟೇ ವಾಲ್ಮೀಕಿ ಋಷಿಗಳ ಒಂದು ಪ್ರತಿಮೆ ಇಟ್ಟು ಅಲ್ಲಿ ಅವ್ರದ್ದೊಂದು ದೊಡ್ಡ ಸೈಜ್ ಪೇಂಟಿಂಗ್ನ ಇಟ್ಟಿದ್ದಾರೆ. ಆಮೇಲೆ ಇಲ್ಲಿ ಒಂದು ರಾಮ ಸೀತೆಯರ ಪಟ್ಟಾಭಿಷೇಕದ ಒಂದು ಫೋಟೋ ಕೂಡ ಇತ್ತು. ಇಲ್ಲಿ ತುಂಬ ನನಗೆ ಇಂಪ್ರೆಸ್ ಆಗಿದೆ ಅಂದರೆ ಕಲರ್ ಕಾಂಬಿನೇಷನ್ಸ್. ಅವ್ರು ನೋಡ್ಬೋದು ಯೆಲ್ಲೋಗೆ ಪಿಂಕ್ ಮತ್ತು ಗ್ರೀನ್ಗೆ ರೆಡ್, ಆ ಥರ ತುಂಬ ಕಲರ್ಸನ್ನು ತುಂಬ ಚೆನ್ನಾಗಿ ಕಾಂಬಿನೇಷನ್ಸಲ್ಲಿ ಅವರು ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಈ ಯೆಲ್ಲೋ, ಪಿಂಕ್ ಎಲ್ಲ ಕಲರ್ಸ್ ಫ್ಲವರ್ಸ್ ಕೂಡ ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ನಾನು ಮೊದಲನೇ ದಿನವೇ ಹೋಗಿದ್ದರಿಂದ ಎಲ್ಲ ಹೂಗಳು ತುಂಬಾ ಫ್ರೆಶ್ ಆಗಿತ್ತು. ನೀವು ನೋಡ್ತಿದ್ದೀರಾ ಅಳಿಲನ್ನು. ಸೊ ಅಳಿಲು ರಾಮಾಯಣದಲ್ಲಿ ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಅಳಿಲು ಸೇವೆ ಅಂತಲೇ ಹೇಳ್ತಾರೆ. ಸೊ ರಾಮಾಯಣದ ಆ ಸೇತುವೆ ಕಟ್ಟುವಾಗ ಅಳಿಲಿನ ಒಂದು ಸೇವೆ ತುಂಬ ಇಂಪಾರ್ಟೆಂಟ್. ನಾನು ತುಂಬ ವರ್ಷದಿಂದ ಲಾಲ್ಬಾಗ್ ಫ್ಲವರ್ ಶೋ ಹೋಗ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ನಾನು ಕಾಲೇಜಿಂದನೂ ಲಾಲ್ಬಾಗ್ ಫ್ಲವರ್ ಶೋಗೆ ಹೋಗ್ತಾ ಇದ್ದೀನಿ. ಇದು ದಿ ಬೆಸ್ಟ್ ನಾನು ಇಷ್ಟು ವರ್ಷದಲ್ಲಿ ನೋಡಿರೋ ಅಂಥ ಈ ಥೀಮ್ ನನಗೆ ತುಂಬಾ ಇಷ್ಟ ಆಯಿತು. ನೀವು ನೋಡ್ತಿದ್ದೀರಾ ವಾಲ್ಮೀಕಿ ಋಷಿಗಳ ಆಶ್ರಮ. ಅಲ್ಲಿ ನವಿಲು, ಗಿಳಿ ಆ ಥರ ಮುಂತಾದ ಹಕ್ಕಿ ಪಕ್ಷಿಗಳಿಂದ ಕೂಡಿದ್ದಂಥ ಆಶ್ರಮ. ಎಷ್ಟು ಚೆನ್ನಾಗಿ ಇದನ್ನು ಮಾಡಿದ್ದಾರೆ. ರಾಮ, ಸೀತೆ, ಲಕ್ಷ್ಮಣ, ಹಾಗೆ ಬಂಗಾರದ ಜಿಂಕೆ, ಹುತ್ತ ಅನ್ನುವಂಥ ಒಂದು ಸಣ್ಣ ಡೀಟೇಲ್ ಕೂಡ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಈ ಗುಡಿಸಲು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಹೈಲೈಟ್ ಅಂದರೆ ಆ ಹಕ್ಕಿಗಳ ಶಬ್ದ ಕೂಡ ಅಲ್ಲಿ ಹೋದಾಗ ಬರ್ತಾ ಇರುತ್ತೆ. ಸೊ ಅಷ್ಟು ಮೈನ್ಯೂಟ್ ಡೀಟೇಲ್ಸ್ ಕೂಡ ತುಂಬ ಚೆನ್ನಾಗಿ ಅವರು ತೋರಿಸಿದ್ದಾರೆ.
ಈಗ ನಾವು ಗ್ಲಾಸ್ ಹೌಸಿಂದ ಹೊರಗಡೆ ಬಂದಿದ್ದೀವಿ. ಹೊರಗಡೆ ಬಂದಾಗಲೂ ನಿಮಗೆ ತುಂಬ ಚೆನ್ನಾಗಿ ಈ ಥರ ಸಿಂಗಾರ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಸೊ ನೀವಿಷ್ಟೆಲ್ಲ ಫ್ಲವರ್ಸ್ ನೋಡಾದಮೇಲೆ ನಿಮ್ಮ ಮನೇಲೂ ಈ ಥರ ಫ್ಲವರ್ಸ್ ನೀವು ತೊಗೊಂಡು ಹೋಗಬೇಕು ಅಂತ ಇದ್ದರೆ ಇಲ್ಲಿ ತುಂಬ ಫ್ಲವರ್ಸ್ ಮತ್ತು ಬೇರೆ ಶಾಪಿಂಗಿಗೂ ಕೂಡ ತುಂಬ ಅವಕಾಶ ಇದೆ. ಎಷ್ಟೊಂದು ಸ್ಟಾಲ್ಸ್ನ ನೋಡಿದೆ ನಾನು. ಹಾಗೆ ಕೆಲವೊಂದು ಕಡೆ ಈವನ್ ಇದನ್ನು ಮಾರ್ತಾಯಿದ್ರು, ಈ ಥರ ಫ್ಲವರ್ಸ್ನ ಕೂಡ. ಸೊ ತೋರಿಸ್ತೀನಿ ಮುಂದೆ. ಸೊ ನಾನಿವಾಗ ಒಂದು ಅಂಗಡಿಗೆ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ತುಂಬ ವೆರೈಟೀಸ್ ಆಫ್ ಆರ್ಕಿಡ್ಸ್ನ ನೋಡಿ ಇವರು ಇದು ಮಾಡ್ತಾ ಇದ್ದಾರೆ. ಸೊ ಇದು ತುಂಬ ಕಾಸ್ಟ್ಲಿ ಫ್ಲವರು. ಹಾಗೆ ಗಿಡ ಕೂಡ ಒಂದು ಗಿಡ ಇದು 1500ರಿಂದ 1200 ಇತ್ತು. ತುಂಬ ವೆರೈಟೀಸ್ ಇತ್ತು ನೋಡಿ, ಡಿಫ್ರೆಂಟ್ ಕಲರ್ಸು ಮತ್ತು ಅದರದ್ದು ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ. ಈ ಅಂಗಡಿಲಿ ಎಲ್ಲ ಥರದ ಫ್ಲವರ್ಸು ಇತ್ತು. ಸಕ್ಯುಲೆಂಟ್ಸಿಂದ ಹಿಡಿದು ನಾರ್ಮಲ್ ಶಾವಂತಿಗೆ ಆ ಥರ ವೆರೈಟೀಸ್ ಫ್ಲವರ್ಸು ಕೂಡ ಇತ್ತು. ಇಲ್ಲಿ ತುಂಬ ವೆರೈಟಿ. ಸೊ ಹೇಗನ್ನಿಸ್ತು ಈ ವರ್ಷದ ಲಾಲ್ಬಾಗ್ ಫ್ಲವರ್ ಶೋ? ತುಂಬಾ ಚೆನ್ನಾಗಿತ್ತಲ್ವಾ? ಸೊ ನಿಮಗೆ ಇಷ್ಟ ಆಗಿದ್ದರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.